ओम शांति। मीठे बच्चे, ಚುಪ್ रहना भी बहुत बड़ा गुण है. ಶಾಂತವಾಗಿರುವಂಥದ್ದು ಬಹಳ ದೊಡ್ಡ ಗುಣ ಆಗಿದೆ. तुम चुप रहकर बाप को याद करते रहो तो बहुत कमाई जमा कर लेंगे. ನೀವು ಶಾಂತವಾಗಿದ್ದು ಶಿವತಂದೆನ ನೆನಪು ಮಾಡ್ತಾ ಇದ್ದರೆ ಭಾಳಷ್ಟು ಸಂಪಾದನೆಯನ್ನು ಜಮಾ ಮಾಡ್ಕೋಬೋದು. ಪ್ರಶ್ನೆ ಇದೆ, ಕೌನ್ ಸೆ ಬೋಲ್ ಕರ್ಮ ಸನ್ಯಾಸ ಕೋ ಸಿದ್ಧ ಕರ್ತೆ ಹೈ. ಯಾವ ಮಾತು ಕರ್ಮ ಸನ್ಯಾಸವನ್ನು ಸಿದ್ಧ ಮಾಡುತ್ತೆ? ವಹ ಬೋಲ್ ತುಮ್ ನಹಿ ಬೋಲ್ ಸಕ್ತೆ ಹೋ. ಆ ಮಾತುಗಳನ್ನು ನೀವು ಆಡಬಾರ್ದು. ಉತ್ತರ, ಡ್ರಾಮಾ ಮೇ ಹೋಗಾ ತೋ ಕರ್ ಲೆಂಗೆ. ಬಾಬಾ कहते या तो ಕರ್ಮ ಸನ್ಯಾಸ ಹೋ ಗಯಾ. ಡ್ರಾಮಾದಲ್ಲಿದ್ದರೆ ಮಾಡ್ತೀನಿ ಅಂತ ಹೇಳೋದು, ಈ ಒಂದು ಮಾತು ಏನಿದೆ ಇದು ಕರ್ಮ ಸಿದ್ಧಾಂತ, ಕರ್ಮ ಸನ್ಯಾಸ ಆಗೋಯ್ತು. ತುಮ್ಮೆ ಕರ್ಮ ತೋ ಅವಶ್ಯ ಕರ್ನಾ ಹೈ. ಶಿವಬಾಬಾ ಹೇಳ್ತಾರೆ, ನೀವು ಕಾರ್ಯಕ್ಷೇತ್ರದಲ್ಲಿದ್ದೀರಿ, ಕಾರ್ಯಗಳನ್ನು ಅವಶ್ಯಕವಾಗಿ ಮಾಡಲೇಬೇಕು. ಬಿನಾ ಪುರುಷಾರ್ಥಕ್ಕೆ ತೋ ಪಾನಿ ಬಿ ನೈ ಮಿಲ್ ಸಕ್ತಾ ಹೈ. ಪುರುಷಾರ್ಥ ಮಾಡದೆ ಒಂದು ಲೋಟ ನೀರು ಕೂಡ ಸಿಗೋಕ್ಕೆ ಸಾಧ್ಯ ಇಲ್ಲ. ಇಸ್ಲಿಯೇ ಡ್ರಾಮಾ ಕೇಕರ್ ಚೋಡು ನಹಿ ದೇನಾ. ಡ್ರಾಮಾ ಅಂತ ಹೇಳಿಬಿಟ್ಟು ಕೂತ್ಕೊಂಡು ಬಿಡಬೇಡಿ. ನೈ ರಾಜಧಾನಿ ಮೇ ಊಂಚ್ ಪದ ಪಾನಾ ಹೈ. ಹೊಸ ಪ್ರಪಂಚದಲ್ಲಿ ಹೋಗಿ ರಾಜಧಾನಿಯಲ್ಲಿ ಒಳ್ಳೆ ಪದವಿ ಪಡಿಬೇಕು ಅಂತಂದರೆ खूब पुरुषार्थ करो. ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ. ಓಂ ಶಾಂತಿ. ಪಹಲೆ ಪಹಲೆ ಬಚ್ಚೋं को सावधानी मिलती है. ಮಕ್ಕಳಿಗೆ ಮೊದಲು ಎಚ್ಚರಿಕೆ ಸಿಗುತ್ತೆ. ಬಾಪ್ ಕೋ ಯಾದ್ ಕರೋ और ವರ್ಷಾ ಕೋ ಯಾದ್ ಕರೋ. ತಂದೆಯನ್ನು ನೆನಿರಿ ಮತ್ತು ಆಸ್ತಿಯನ್ನು ನೆನಿರಿ. ಮನ್ಮನಾಭವ್ ಹೈ. ಯ ಅಕ್ಷರ ಬಿ ವ್ಯಾಸನೆ ಲಿಖಾ ಹೈ. ಮನ್ಮನಾಭವ ಅಕ್ಷರವನ್ನು ವ್ಯಾಸ ಮಹರ್ಷಿಗಳು ಬರೆದಿದ್ದಾರೆ. ಸಂಸ್ಕೃತ ಮೇ ತೋ ಬಾಬಾನೆ ಸಮಜಾಯ ನಹಿ. ಸಂಸ್ಕೃತನಲ್ಲಿ ಬಾಬಾ ಅವರು ತಿಳಿಸಿಲ್ಲ. ಬಾಬಾ ತೋ ಹಿಂದಿ ಮೇ ಹಿ ಸಮಜಾತೆ ಹೈ. ಬಾಬಾ ಅವರು ಬಂದು ಹಿಂದಿನಲ್ಲಿ ತಿಳಿಸ್ಕೊಡ್ತಾರೆ. ಬಚ್ಚೋಂ ಕೋ ಕೇತೆ ಹೈ ಕಿ ಬಾಪ್ ಕೋ ವರ್ಷಾ ಕೋ ಯಾದ್ ಕರೋ. ತಂದೆ ತಿಳಿಸ್ತಾರೆ ಹಿಂದಿ ಭಾಷೆಯಲ್ಲಿ ಮಕ್ಕಳಿಗೆ, ತಂದೆ ನೆನಿರಿ ಮತ್ತು ಆಸ್ತಿಯನ್ನು ನೆನಿರಿ. ಯ ಸಹಜ ಅಕ್ಷರ ಹೈ. ಇದು ಈಸಿ ಆಗಿರ್ತಕ್ಕಂಥ ಅಕ್ಷರ ಆಗಿದೆ. ಹೇ ಬಚ್ಚೆ ಮುಜ್ ಬಾಪ್ ಕೋ ಯಾದ್ ಕರೋ. ಹೇ ಮಕ್ಕಳೇ, ನೀವು ನನ್ನನ್ನು ತಂದೆಯನ್ನು ನೆನಿರಿ. ಲೌಕಿಕ್ ಬಾಪ್ ಐಸಾ ನಹಿ ಕಹೆಂಗೆ. ಹೇ ಬಚ್ಚೆ ಮುಜೆ ಅಪ್ನೆ ಬಾಪ್ ಕೋ ಯಾದ್ ಕರೋ. ಶಾರೀರಿಕವಾಗಿರೋವಂಥ ಅಪ್ಪ ಹೇಳೋದಿಲ್ಲ ನೀವು ನನ್ನನ್ನು ನೆನಿರಿ ಅಂತ. ಇವತ್ತು ನೈ ಬಾತ್. ಇಲ್ಲಿ ಬಾಬಾ ಹೇಳ್ತಕ್ಕಂಥದ್ದು ಹೊಸ ವಿಚಾರ ಆಗಿದೆ. ಬಾಬಾ ಕೇತೆ ಹೇ ಬಚ್ಚೆ ಮುಜೆ ಅಪ್ನೆ ನಿರಾಕಾರ ಬಾಪ್ ಕೋ ಯಾದ್ ಕರೋ. ಶಿವತಂದೆ ಹೇಳ್ತಾರೆ, ನೀವು ನನ್ನನ್ನು ನಿರಾಕಾರನಾಗಿರೋಂಥ ತಂದೆಯನ್ನು ನೆನೀರಿ ಅಂತ ಹೇಳ್ತಾರೆ. ಯಹ ಬಿ ಬಚ್ಚೆ ಸಮಜ್ತೆ ಹೈ ರೂಹಾನಿ ಬಾಪ್ ಹಮ್ ರೂಹೋನ್ ಸೆ ಬಾತ್ ಕರ್ತೆ ಹೈ. ಇದು ಕೂಡ ಮಕ್ಕಳಿಗೆ ಗೊತ್ತಿದೆ. ಆತ್ಮಿಕ ತಂದೆ ಆತ್ಮಗಳ ಜೊತೆಯಲ್ಲಿ ಮಾತನಾಡ್ತಾರೆ. ಗಡಿ ಬಡಿ ಬಚ್ಚೋಂ ಕೋ ಕೇನಾ ಹೈ ಕೆ ಬಾಪ್ ಕೋ ಯಾದ್ ಕರೋ. ಗಳಿಗೆಗೂ ಮಕ್ಕಳಿಗೆ ಹೇಳಬೇಕಾಗುತ್ತೆ, ತಂದೆಯನ್ನು ನೆನೀರಿ. ಶೋಭತಾ ನಹಿ. ಈ ರೀತಿ ರೆಗ್ಯುಲರ್ ಆಗಿ ಹೇಳೋದು ಶೋಭಿಸೋದಿಲ್ಲ ಅಂತಾರೆ. जबकि बच्चे जानते हमारा फर्ज है रूहानी बाप को याद करना. ಆತ್ಮಿಕ ತಂದೆಯನ್ನು ನೆನಪು ಮಾಡೋದು ನಮ್ಮ ಕರ್ತವ್ಯ ಆಗಿದೆ. ತಬ್ ಹಿ ವಿಕರ್ಮ ವಿನಾಶ ಹೋಂಗೆ. ಆಗಲೇ ವಿಕರ್ಮಗಳು ವಿನಾಶ ಆಗುತ್ತೆ. ಬಚ್ಚೋं को ನಿರಂತರ ಯಾದ್ ಕರ್ನೆ ಕಾ ಕೋಶಿಶ್ ಕರ್ನಿ ಪಡೆ. ಮಕ್ಕಳು ನಿರಂತರವಾಗಿ ಶಿವತಂದೆಯನ್ನು ನೆನಪು ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಇಸ್ ಸಮಯ ಕೋಯಿ ನಿರಂತರ ಯಾದ್ ಕರ್ ನಾ ಸಕೆ. ಈ ಸಮಯದಲ್ಲಿ ಯಾರೂ ಕೂಡ ನಿರಂತರವಾಗಿ ನೆನಪು ಮಾಡಲಿಕ್ಕೆ ಆಗೋದಿಲ್ಲ. ಟೈಮ್ ಲಗ್ತಾ ಹೈ, ಸಮಯ ಹಿಡಿಸುತ್ತೆ. ಬಾಬಾ ಕೇತೆ ಹೈ ಮೈ ಬಿ ನಿರಂತರ ಯಾದ್ ನಹಿ ಕರ್ ಸಕ್ತಾ ಹೂँ. ನಾನು ಕೂಡ ಯಾವಾಗಲೂ ನೆನಪು ಮಾಡಲಿಕ್ಕೆ ಆಗಲ್ಲ. ಯ ಅವಸ್ಥಾ ಪಿಚಾಡಿ ಮೇ ಟಹರೇಗಿ. ಈ ಸ್ಥಿತಿ ಅಂತಕ್ಕಂಥದ್ದು ಕೊನೆಯ ಸಮಯದಕ್ಕೆ ಬರುತ್ತೆ. ತುಮ್ ಬಚ್ಚೋಂ ಕೋ ಪಹಲೆ ಪುರುಷಾರ್ಥ ಬಾಬಾ ಕೋ ಯಾದ್ ಕರ್ನೆ ಕಾ ಕರ್ನಾ ಹೈ. ತಾವು ಮಕ್ಕಳದು ಕೂಡ ಪುರುಷಾರ್ಥ ಬಾಬಾ ನೆನಪು ಮಾಡೋದನ್ನೇ ಮಾಡಬೇಕು. ಶಿವ ಬಾಬಾ ಸೆ ವರ್ಷ ಮಿಲ್ತಾ ಹೈ. ಶಿವ ತಂದೆಯಿಂದ ಆಸ್ತಿ ಸಿಕ್ಕುತ್ತೆ. ಭಾರತವಾಸಿಯೋಂ ಕಿ ಬಾತ್ ಹೈ. ಇದು ಭಾರತೀಯರದೇ ಮಾತಾಗಿದೆ. ಸ್ಥಾಪನಾ ಹೋತಿ ಹೈ ದೈವಿ ರಾಜಧಾನಿ ಕಿ. ಇಲ್ಲಿ ಕೂಡ ಸ್ಥಾಪನಾ ಕಾರ್ಯ ನಡೀತಾ ಇದೆ. ದೈವಿ ರಾಜಧಾನಿದು जो धर्म स्थापन करते उसमें ಡಿಫಿಕಲ್ಟಿ ನಹಿ ಹೋತಾ ಹೈ. ಬೇರೆ ಧರ್ಮಗುರುಗಳು ಬಂದು ಹೊಸದಾಗಿ ಧರ್ಮ ಸ್ಥಾಪನೆ ಮಾಡೋ ಕಾರ್ಯ ಏನಿದೆ ಅದು ಕಷ್ಟ ಆಗೋದಿಲ್ಲ.
उनमें भी इसमें ही कोई डिफ़िकल्ट होती नहीं है, उनका पिछाड़ी आते ही रहते हैं. ಅದರಲ್ಲೇನೂ ಕಷ್ಟ ಇಲ್ಲ. ಅವರು ಬರ್ತಾ ಇದ್ದಂಗೆ ಧರ್ಮಗುರುಗಳು ಅವರ ಹಿಂದೆ ಅವರ ಅನುಯಾಯಿಗಳೆಲ್ಲ ಬರ್ತಾ ಇರ್ತಾರೆ. यहाँ देवी देवता धर्म वाले जो है उनका ज्ञान से उठाना पड़ता है. ಇಲ್ಲಿ ಯಾರೆಲ್ಲ ದೇವಿ ದೇವತಾ ಧರ್ಮದವರಿದ್ದಾರೋ ಅವರನ್ನು ಈ ಜ್ಞಾನ ಕೊಟ್ಟು ಎಬ್ಬರಿಸಬೇಕಾಗತ್ತೆ. ಮೆಹನತ್ ಲಗ್ತಿ ಹೇ, ಕಷ್ಟಪಡಬೇಕಾಗತ್ತೆ. ಗೀತಾ ಭಾಗವತ್ ಶಾಸ್ತ್ರ में तो नहीं, ಗೀತೆ ಭಾಗವತ ಶಾಸ್ತ್ರಗಳಲ್ಲಿ ಈ ವಿಚಾರ ಇಲ್ಲ. ಬಾಪ್ ಸಂಗಮ್ ಪರ್ ರಾಜಧಾನಿ ಸ್ಥಾಪನಾ ಕರ್ತೆ ಹೇ. ಶಿವ ತಂದೆ ಬಂದು ಸಂಗಮಯುಗದಲ್ಲಿ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ವಿಚಾರ ಇಲ್ಲ. ಗೀತಾ ಮೇ ಲಿಖಾ ಹೇ ಕಿ ಪಾಂಡವು ಪಹಾಡೋಂ ಪರ್ ಚಲೆ ಗಯೇ ಹೇ. ಭಗವದ್ಗೀತೆಯಲ್ಲಿ ಬರೆದಿದೆ, ಪಾಂಡವರು ಬೆಟ್ಟಗಳ ಮೇಲೆ ಕರಗೋದ್ರು. ಪ್ರಳಯ ಹುಯಿ ಆದಿ ಆದಿ ವಾಸ್ತವ ಮೇ ಯಹ ಬಾತೆ ತೋ ಹೈ ನಹಿ. ಪ್ರಳಯ ಆಯಿತು ಅನ್ನುವಂಥ ವಿಚಾರಗಳು, ಈ ಮಾತುಗಳು ಇಲ್ಲವೇ ಇಲ್ಲ ಅಂತಾರೆ. ತುಮ್ ಅಬ್ ಪढ़ ರಹೆ ಹೋ ಭವಿಷ್ಯ ಕಿಸ್ ಜನ್ಮೋ ಕೆ ಲಿಯೆ. ನೀವು ಕೂಡ ಇಲ್ಲಿ ಓದ್ಕೊತಾ ಇದ್ದೀರಿ ಭವಿಷ್ಯ 21 ಜನ್ಮಗಳಿಗೆ. ಅವ್ರ ಸ್ಕೂಲೋ ಮೇ ಯಹಾ ಕೆ ಲಿಯೆ ಪಢಾತೆ ಹೇ. ಬೇರೆ ಶಾಲೆಗಳಲ್ಲಿ ಇಲ್ಲಿಗೋಸ್ಕರನೇ ಓದ್ತಾರೆ. ಸಾಧು ಸಂತ್ ಆದಿ ಜೋ ಭಿ ಹೇ ವ ಭವಿಷ್ಯ ಕೆ ಲಿಯೆ ಪಢಾತೆ ಹೇ. ಸಾಧು ಸಂತರು ಯಾರಿದ್ದಾರೆ ಅವರು ಭವಿಷ್ಯಕ್ಕೋಸ್ಕರ ಓದ್ತಾರೆ. ಕ್ಯೋಂಕಿ ವ ಸಮಜ್ತೆ ಹೇ ಹಮ್ ಶರೀರ್ ಚೋಡ್ ಮುಕ್ತಿಧಾಮ್ ಮೇ ಚಲೆ ಜಾಯೆಂಗೆ. ಏಕೆಂದರೆ ಅವರು ತಿಳ್ಕೊತಾರೆ ನಾವು ಶರೀರ ಬಿಟ್ಟು ಮುಕ್ತಿಧಾಮಕ್ಕೆ ಹೊರಟೋಗ್ತೀವಿ ಅಂತ ತಿಳ್ಕೊತಾರೆ. ಬ್ರಹ್ಮ ಮೇ ಲೀನ್ ಹೋ ಜಾಯೆಂಗೆ, ಬ್ರಹ್ಮತತ್ವದಲ್ಲಿ ಹೋಗಿ ಲೀನ್ ಆಗೋಗ್ತೀವಿ ಅಂತ ತಿಳ್ಕೊತಾರೆ. ಆತ್ಮ ಪರಮಾತ್ಮ ಮೇ ಮಿಲ್ ಜಾಯೆಂಗೆ, ಆತ್ಮ ಹೋಗಿ ಪರಮಾತ್ಮನಲ್ಲಿ ಐಕ್ಯ ಆಗೋಗುತ್ತೆ ಅಂತ ತಿಳ್ಕೊತಾರೆ. ವಹುವ ಭವಿಷ್ಯಕ್ಕೆ ಲಿಯೆ, ಅದು ಆಗಿದೆ ಭವಿಷ್ಯಕ್ಕೋಸ್ಕರ. ಪರಂತು ಭವಿಷ್ಯ ಕೆ ಲಿಯೆ ಪಢಾನೆ ವಾಲಾ ತೋ ಏಕ ಹಿ ರೂಹಾನಿ ಬಾಪ್ ಹೈ. ಭವಿಷ್ಯಕ್ಕೋಸ್ಕರ ಓದಿಸ್ತಕ್ಕಂಥವ್ರು ಒಬ್ಬರೇ ಆತ್ಮಿಕ ತಂದೆ, ದೂಸರಾ ಕೋಯಿ ಹೈ ನಹಿ, ಬೇರೆ ಇನ್ಯಾರು ಕೂಡ ಇಲ್ಲವೇ ಇಲ್ಲ. ಗಾಯ ಭಿ ಹುವಾ ಹೈ ಸರ್ವ ಕಾ ಸದ್ಗತಿದಾತ ಏಕ ಹಿ ಹೈ. ಗಾಯನ ಕೂಡ ಇದೆ, ಎಲ್ಲರಿಗೂ ಸದ್ಗತಿದಾತ ಒಬ್ಬರೇ ಇದ್ದಾರೆ. ಬಹತೋ ಸಬ್ ಅಯಥಾರ್ಥ ಹೋ ಜಾತೆ ಹೈ, ಅವೆಲ್ಲವೂ ಕೂಡ ಅಯಥಾರ್ಥ ಆಗೋಗ್ಬಿಡುತ್ತೆ. ಬಾಪ್ ಹಿ ಆಕರ್ ಸಮझाते हैं, यह भी ಸಾಧನಾ करते रहते हैं. ಇದನ್ನು ತಂದೆ ಬಂದು ತಿಳಿಸ್ತಾ ಇರ್ತಾರೆ. ಕೆಲವರು ಸಾಧನೆ ಕೂಡ ಮಾಡ್ತಾ ಇರ್ತಾರೆ. ಬ್ರಹ್ಮತತ್ವದಲ್ಲಿ ಹೋಗಬೇಕು, ಅಲ್ಲಿ ಹೋಗಿ ಲೀನ ಆಗಬೇಕು ಅಂತ, ಐಕ್ಯ ಆಗಬೇಕು ಅಂತ ಮಾಡ್ತಿರ್ತಾರೆ. ಅದು ಅಯಥಾರ್ಥ ಆಗಿದೆ. ಲೀನ್ ತೋ ಕಿಸಿ ಕೋ ಹೋನಾ ನಹಿ ಹೇ, ಲೀನ ಅಂತೂ ಯಾರೂ ಆಗಂಗಿಲ್ಲ ಅಂತಾರೆ. ಬ್ರಹ್ಮ ಮಹಾತತ್ವ ಕೊಯ್ ಭಗವಾನ್ ನಹಿ, ಬ್ರಹ್ಮ ಮಹಾತತ್ವ ಏನು ಭಗವಂತ ಅಲ್ಲ. ಸಬ್ ರಾಂಗ್ ಹೇ, ಇದೆಲ್ಲ ಸುಳ್ಳಾಗಿದೆ. ಜೂಟ್ ಕಂಡ್ ಮೇ ಸಬ್ ಜೂಟ್ ಬೋಲ್ನೆ ವಾಲೆ ಹೇ. ಈ ಸುಳ್ಳಿನ ಪ್ರಪಂಚದಲ್ಲಿ ಸುಳ್ಳು ಹೇಳೋವಂಥವ್ರು ಇರ್ತಾರೆ. ಸತ್ಯ ಕಂಡ ಮೋ ಸತ್ಯ ಬೋಲ್ನೆ ವಾಲೆ ಹೇ. ಸತ್ಯಖಂಡದಲ್ಲಿ ಸತ್ಯುಗದಲ್ಲಿ ಸತ್ಯವನ್ನೇ ಹೇಳೋರಿದ್ದಾರೆ. ತುಮ್ ಜಾನ್ತೆ ಹೋ ಸಚ್ಖಂಡ್ ಭಾರತ್ ಮೇ ತಾ ಅಬ್ ಜೂಟ್ ಕಂಡ. ನೀವು ತಿಳ್ಕೊಂಡಿದ್ದೀರಿ ಸತ್ಯಖಂಡ ಭಾರತ ದೇಶದಲ್ಲೇ ಇತ್ತು, ಈಗ ಸುಳ್ಳಿನ ಖಂಡ ಆಗ್ಬಿಟ್ಟಿದೆ. ಬಾಬಾ ಹಿ ಭಾರತ್ ಮೇ ಆತೆ ಹೇ. ಶಿವ ತಂದೆ ಭಾರತ ದೇಶದಲ್ಲೇ ಬರ್ತಾರೆ. ಶಿವ ಜಯಂತಿ ಮನಾತೆ ಪರಂತು ಥೋಡಿ ಜಾನ್ತೆ ಶಿವನೇ ಆಕರ್ ಭಾರತ್ ಕೋ ಸಚ್ಖಂಡ್ ಬನಾಯ. ಶಿವ ಜಯಂತಿ ಮಾಡ್ತಿದ್ದಾರೆ, ಶಿವರಾತ್ರಿ ಹಬ್ಬ ಮಾಡ್ತಿದ್ದಾರೆ. ಆದರೆ ಶಿವ ಬಂದು ಭಾರತ ದೇಶವನ್ನು ಸತ್ಯಖಂಡ ಮಾಡಿದ್ರು ಅನ್ನುವಂಥದ್ದನ್ನು ಮಾತ್ರ ತಿಳಿದಿಲ್ಲ. ಸಮಸ್ತೆ ಆತೆ ಹಿ ನಹಿ ಹೇ, ಇದು ತಿಳ್ಕೊಳ್ಳೋದೇ ಇಲ್ಲ. ಯ ನಾಮ ರೂಪ ಸೆ ನ್ಯಾರ ಹೇ, ಭಗವಂತ ನಾಮ ರೂಪದಿಂದ ನ್ಯಾರ ಅಂತ ಹೇಳಿಬಿಡ್ತಾರೆ. ಸಿರ್ಫ್ ಮಹಿಮಾ ಜೋ ಗಾತೆ ಹೇ ಪತಿತ್ ಪಾವನ್ ಜ್ಞಾನ ಕ ಸಾಗರ್. ಕೇವಲ ಮಹಿಮೆಗಳನ್ನು ಹಾಡ್ತಾ ಇರ್ತಾರೆ. ಪತಿತ ಪಾವನ ಜ್ಞಾನದ ಸಾಗರ. ಸೊ ಐಸಾ ಹಿ ತೋತೆ ಮಿಸಲ್ ಕೇಳದೈತಿ. ಈ ರೀತಿ ಒಂದು ರೀತಿಯಲ್ಲಿ ಗಿಣಿಗಳ ಥರ ಹೇಳ್ಕೊತಾ ಇರ್ತಾರೆ. ಬಾಪ್ ಹಿ ಆಕರ್ ಸಮझाते. ಈ ಎಲ್ಲ ವಿಚಾರಗಳನ್ನು ತಂದೆನೇ ಬಂದು ತಿಳಿಸ್ಕೊಡ್ತಾ ಇದ್ದಾರೆ. कृष्ण जयंती मनाते हैं, गीता जयंती भी है, कहते कृष्ण ने आकर गीता सुनाई. ಕೃಷ್ಣ ಜಯಂತಿ ಆಚರಿಸ್ತಾರೆ, ಗೀತಾ ಜಯಂತಿನೂ ಇದೆ. ಹೇಳ್ತಾರೆ ಕೃಷ್ಣ ಬಂದು ಗೀತೆಯನ್ನು ತಿಳಿಸಿದ್ರು ಅಂತ. ಶಿವ ಜಯಂತಿ के लिए किसको पता नहीं, ಶಿವ ಕ್ಯಾ ಆಕರ್ ಕರ್ತೆ ಹೇ. ಶಿವನು ಬಂದು ಏನು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡಿಲ್ಲ. ಆಯಂಗಿ ಬಿ कैसे जबकि कहते हैं नाम रूप से न्यारा. ಬರೋದು ಕೂಡ ಹೇಗೆ ಬರ್ತಾರೆ ಹೇಳ್ತಾರೆ, ನಾಮರೂಪದಿಂದ ನ್ಯಾರ. ಬಾಬಾ कहते हैं मैं ही बैठ बच्चों को समझाता हूँ.
ನಾನೇ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತೀನಿ. ಫಿರ್ ಜ್ಞಾನ ಪ್ರಾಯಲೋಪ ಹೋ ಜಾತಾ ಹೈ. ಆ ನಂತರ ಈ ಒಂದು ಜ್ಞಾನ ಪ್ರಾಯಲೋಪ ಆಗೋಗ್ಬಿಡುತ್ತೆ. ಬಾಬಾ ಖುದ್ದು ಬತ್ಲಾತೆ ಹೇ ಕಿ ಮೈ ಆಕರ್ ಭಾರತ್ ಕೋ ಫಿರ್ ಸೆ ಸ್ವರ್ಗ ಬನಾತಾ ಹೂಂ. ತಂದೆ ಹೇಳ್ತಾರೆ, ನಾನೇ ಬಂದು ಈ ಭಾರತ ದೇಶವನ್ನು ಸ್ವರ್ಗವನ್ನಾಗಿ ಮಾಡ್ತೀನಿ. ಕೋಯಿ ತೋ ಪತಿತ್ ಪಾವನ ಹೋಗನ, ಮುಖ್ಯ ಭಾರತ್ ಕಿ ಹಿ ಬಾತ್. ಯಾರೋ ಪತಿತ ಪಾವನ ಇರಬೇಕಲ್ವಾ? ಮೇನ್ ವಿಚಾರ ಆಗಿದೆ ಪಾವನರಾಗುವಂಥ ವಿಚಾರ. ಪತಿತ್ ಪಾವನ್ ಕೋ ಹಿ ಭಾರತ್ ಮೇ ಪುಕಾರ್ತೆ ಹೇ. ಪತಿತ ಪಾವನನನ್ನು ಭಾರತ ದೇಶದಲ್ಲಿ ಕರೀತಾರೆ. ಖುದ್ कहते हैं शिव में ವಿಶ್ವ ಮೇ ಶೈತಾನ್ ಕಾ ರಾಜ್ಯ ಚಲ್ ರಹಾ ಹೈ. ಖುದ್ದು ಹೇಳ್ತಾರೆ, ಪ್ರಪಂಚದಲ್ಲಿ ಅಸುರಿ ರಾಜ್ಯ ನಡೀತಾ ಇದೆ. ಬಾಂಬ್ಸ್ ಆದಿ ಬನಾತೆ ರಹತೆ, ಉಸ್ಸೆ ವಿನಾಶ ಹೋನಾ ಹೈ. ಇಷ್ಟೊಂದು ದೊಡ್ಡ ದೊಡ್ಡ ಬಾಂಬ್ಸ್ ಮಾಡ್ತಾ ಇದ್ದಾರೆ, ಇದರಿಂದ ವಿನಾಶನೂ ಆಗುತ್ತೆ. ತಯಾರಿ ಕರ್ ರಹೆ. ಶಿವಬಾಬಾ ಹೇಳ್ತಾರೆ, ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೊಳ್ತಾ ಇದ್ದಾರೆ. ಜೈಸೆ ರಾವಣ ಕ ಪ್ರೇರಿತ ಕಿಯೇ ಹುಯಿ ಹೈ. ಇವೆಲ್ಲ ಮಾಯೆ, ರಾವಣನಿಂದ ಪ್ರೇರಣೆ ಆಗಿರೋದು. रावण का राज्य कब खलास होगा? भारतवासी कहेंगे जब कृष्ण आएगा. ರಾವಣ ರಾಜ್ಯನ ಸಮಾಪ್ತಿ ಯಾವಾಗುತ್ತೆ? ಭಾರತವಾಸಿಗಳು ಹೇಳ್ತಾರೆ, ಕೃಷ್ಣ ಯಾವಾಗ ಬರ್ತಾರೆ? ತುಮ್ ಸಮಜಾತೆ ಹೋ ಶಿವಬಾಬಾ ಆಯಾ ಹುವಾ ಹೈ. ನೀವು ತಿಳಿಸ್ಕೊಡ್ತೀರಾ, ಶಿವಬಾಬಾ ಗುಪ್ತವೇಷದಲ್ಲಿ ಬಂದಿದ್ದಾರೆ. ವಹಿ ಸರ್ವಕ ಸದ್ಗತಿ ದಾತಾ ಹೈ. ಶಿವಬಾಬಾನೇ ಎಲ್ಲರಿಗೂ ಸದ್ಗತಿಯನ್ನು ಕೊಡೋ ದಾತ ಆಗಿದ್ದಾರೆ. ಬಾಬಾ कहते मुझे याद करो ये अक्षर दूसरा कोई कह ना सके. ತಂದೆ ಹೇಳ್ತಾರೆ, ಈ ಅಕ್ಷರವನ್ನು ಬೇರೆಯವರು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೀ कहते हैं मुझे याद करो तो याद खाद निकल जाएंगे. ತಂದೆ ಹೇಳ್ತಾರೆ, ನೀವು ನನ್ನ ನೆನಪು ಮಾಡ್ತಾ ಇದ್ರೆ ನಿಮ್ಮ ಆತ್ಮದಲ್ಲಿರೋ ತುಕ್ಕು ಬಿಟ್ಟೋಗುತ್ತೆ. ತುಮ್ ಸತೋಪ್ರಧಾನ್ತೆ ಅಬ್ ತುಮಾರಿ ಆತ್ಮ ಮೇ ಖಾದ್ ಪಡಿ. ಮೊದಲು ನೀವು ಸತೋಪ್ರಧಾನ ಆತ್ಮಗಳಿದ್ರಿ, ಅದರಲ್ಲಿ ನಿಮ್ಮಲ್ಲಿ ತುಕ್ಕು ಸೇರ್ಕೊಂತು. ಯಾದ್ ಸೆ ಹಿ ನಿಕಲೇಗಿ, ಇನ್ಕೋ ಯಾದ್ ಕಿ ಯಾತ್ರಾ ಕಹಾ ಜಾತಾ ಹೈ. ಈ ತುಕ್ಕು ಬಿಟ್ಟೋಗುತ್ತೆ ನೆನಪು ಮಾಡೋದ್ರಿಂದ, ಇದಕ್ಕೆ ನೆನಪಿನ ಯಾತ್ರೆ ಅಂತ ಹೇಳಲಾಗತ್ತೆ. ಮೈ ಹಿ ಪತಿತ್ ಪಾವನ್ ಹೂ, ಮುಜೆ ಯಾದ್ ಕರ್ನೆ ಸೆ ತುಮಾರಾ ವಿಕರ್ಮ ವಿನಾಶ ಹೋಂಗೆ. ತಂದೆ ಹೇಳ್ತಾರೆ, ನಾನೇ ಪತಿತ ಪಾವನ ಆಗಿದ್ದೇನೆ, ನೀವು ನನ್ನನ್ನು ನೆನಪು ಮಾಡೋದ್ರಿಂದ ನಿಮ್ಮ ವಿಕರ್ಮಗಳೆಲ್ಲ ವಿನಾಶ ಆಗುತ್ತೆ. ಇನ್ಕೋ ಯೋಗ ಅಗ್ನಿ ಕಹಾ ಜಾತಾ ಹೈ. ಇದಕ್ಕೆ ಯೋಗ ಅಗ್ನಿ ಅಂತ ಹೇಳಲಾಗತ್ತೆ. ಸೋನೆ ಕೆ ಆಗ್ ಮೇ ಡಾಲ್ಕರ್ ಉಸ್ಮೆ ಕಿಚಡ ನಿಕಾಲ್ತೆ ನಾ. ಚಿನ್ನವನ್ನು ಪುಟಕ್ಕಾಗಿಸಿ ಹಾಕಿ ಅದರಲ್ಲಿರೋ ತುಕ್ಕೆಲ್ಲ ತೆಗಿತಾರಲ್ಲ, ಫಿರ್ ಸೋನೆ ಮೇ ಖಾದ್ ಡಾಲ್ನೆ ಕೆ ಲಿಯೆ ಆಗ್ ಮೇ ಡಾಲ್ನಾ ಪಡ್ತಾ ಹೈ. ಮತ್ತು ಚಿನ್ನದಲ್ಲಿ ಬೆರಕೆ ಮಾಡಬೇಕಾದ್ರೂ ಬೆಂಕಿನಲ್ಲಿ ಪುಟಕ್ಕಾಗಬೇಕಾಗುತ್ತೆ. ಬಾಬಾ कहते ಯಹ ಕಾಮಚಿತ್ತ. ಶಿವತಂದೆ ಹೇಳ್ತಾರೆ, ಇವತ್ತು ಇಲ್ಲಿ ಕಾಮ ವಿಕಾರ ಇದೆ. ಯಹ ಜ್ಞಾನಚಿತ್ತ, ಇದು ಜ್ಞಾನದ ಒಂದು ಚಿತೆ ಆಗಿದೆ. ಇಸ್ ಯೋಗ ಅಗ್ನಿ ಮೇ ಖಾದ್ ನಿಕ್ಲೇಗಿ और तुम ಕೃಷ್ಣಪುರಿ ಮೇ ಜಾನೆ ಲಾಯಕ ಬನೆಂಗೆ. ನೀವು ಈ ಒಂದು ಯೋಗ ಅಗ್ನಿಯಲ್ಲಿದ್ದಾಗ ತುಕ್ಕು ಬಿಟ್ಟೋಗುತ್ತೆ. ಕೃಷ್ಣಪುರಿನಲ್ಲಿ ಹೋಗೋದಕ್ಕೆ ತಾವು ಯೋಗ್ಯರು ಆಗ್ಬಿಡ್ತೀರಾ. कृष्ण जयंती पर कृष्ण को बुलाते हैं. तुम जानते हो कृष्ण को भी बाबा से वर्षा मिलता है. ಕೃಷ್ಣ ಜಯಂತಿ ಆಗತ್ತೆ, ಕೃಷ್ಣನನ್ನು ಕರೀತಾರೆ. ನೀವು ತಿಳ್ಕೊಂಡಿದ್ದೀರಿ, ಕೃಷ್ಣನಿಗೆ ಕೂಡ ಆಸ್ತಿ ಅನ್ನೋದು ಸಿಕ್ಕುತ್ತೆ. ಯಾರಿಂದ? ಶಿವ ತಂದೆಯಿಂದ. ಕೃಷ್ಣ ಸ್ವರ್ಗ ಮಾಲೀಕತ. ಶ್ರೀಕೃಷ್ಣ ಸ್ವರ್ಗಕ್ಕೆ ಮಾಲೀಕನಾಗಿದ್ದರು. ಬಾಬಾನೇ ಕೃಷ್ಣಕ್ಕೂ ಯಹ ಪದ ದಿಯಾ ಥಾ. ಶಿವ ತಂದೆ ಬಂದು ಕೃಷ್ಣನಿಗೂ ಕೂಡ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ರು. ರಾಧೆ ಕೃಷ್ಣ ಹೇ ಫಿರ್ ಲಕ್ಷ್ಮೀನಾರಾಯಣ ಬಂತೆ ಹೈ. ರಾಧಾ ಕೃಷ್ಣರೇ ಸತ್ಯುಗದಲ್ಲಿ ಹೋಗಿ ಲಕ್ಷ್ಮೀನಾರಾಯಣರಾಗ್ತಾರೆ. राधे कृष्ण का जन्मदिन मनाते हैं, लक्ष्मी नारायण का किसको भी पता नहीं है. ರಾಧೆ ಕೃಷ್ಣರದೇ ಜಯಂತಿನ ಆಚರಿಸ್ತಾರೆ, ಜನ್ಮದಿನ ಮಾಡ್ತಾರೆ. ಲಕ್ಷ್ಮೀನಾರಾಯಣರದ್ದು ಯಾರಿಗೂ ಗೊತ್ತೇ ಇಲ್ಲ. ಮನುಷ್ಯ ಬಿಲ್ಕುಲ್ ಮುಂಜೆ ಹುಯೇ ಹೇ. ಜನರು ಸಂಪೂರ್ಣವಾಗಿ ಕನ್ಫ್ಯೂಷನ್ನಲ್ಲಿದ್ದಾರೆ. ಅಬ್ ತುಮ್ ಬಚ್ಚೆ ಸಮಜ್ತೆ ಹೋ ಔರೋಂ ಕೋ ಭಿ ಸಮಜಾನಾ ಹೇ. ಈಗ ನೀವು ತಿಳ್ಕೊಂಡಿರ್ತೀರಿ, ಬೇರೆಯವ್ರಿಗೂ ಕೂಡ ನೀವು ಈ ಜ್ಞಾನವನ್ನು ತಿಳಿಸ್ಬೇಕು. ಪಹಲೆ ಪಹಲೆ ಪೂछना है ಗೀತಾ ಮೇ ಜೋ ಕಹಾ ಹೈ ಮಾँ ಮೇ ಕಮ್ ಯಾದ್ ಕರೋ ಯಾ ಕಿಸ್ನೆ ಕಹಾ. ಮೊಟ್ಟ ಮೊದಲು ಕೇಳಬೇಕಾಗಿದೆ, ಭಗವದ್ಗೀತೆಯಲ್ಲಿ ಏನು ಹೇಳಲಾಗಿದೆ, ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ ಹೇಳಿದ್ಯಾರೋ. ಎಸ್ ಸಮಜ್ನೆ ಕೃಷ್ಣನೇ ಕಹಾ. ಇದು ತಿಳ್ಕೊತಾರೆ, ಕೃಷ್ಣ ಹೇಳಿದ್ದು. ತುಮ್ ಸಮಜ್ತೆ ಹೋ ಭಗವಾನ್ ನಿರಾಕಾರ ಹೇ. ನೀವು ತಿಳ್ಕೊಂಡಿದ್ದೀರಿ, ಭಗವಂತ ನಿರಾಕಾರ ಆಗಿದ್ದಾರೆ.
उनसे और ऊंचे ಅರ್ಥಾತ್ ಶ್ರೇಷ್ಠ ಮತ ಮಿಲ್ತಿ ಹೈ. ಅವರಿಂದಲೇ ಶ್ರೇಷ್ಠ ಮತ ಅಂತಕ್ಕಂಥದ್ದು ಸಿಗುತ್ತೆ. ಊಂಚೇತೆ ಊಂಚ ಪರಂಪಿತ ಪರಮಾತ್ಮ ಹಿ ಹೇ. ಸರ್ವಶ್ರೇಷ್ಠವಾಗಿರ್ತಕ್ಕಂಥವರು ಪರಂಪಿತ ಪರಮಾತ್ಮ ಆಗಿದ್ದಾರೆ. ಉನ್ಕಾ ಹಿ ಜರೂರ್ ಶ್ರೇಷ್ಠತೆ ಶ್ರೇಷ್ಠ ಮತ್ ಹುಯಿ. ಅವ್ರದ್ದೇನೆ ಶ್ರೇಷ್ಠಾತಿ ಶ್ರೇಷ್ಠ ಮತ ಆಗಿದೆ. ಉಸ್ ಏಕ ಕಿ ಶ್ರೀಮತ್ ಸೆ ಹಿ ಸರ್ವ ಕಿ ಸದ್ಗತಿ ಹೋತಿ ಹೈ. ಆ ಒಬ್ಬ ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮನಿಂದ ಸರ್ವರಿಗೂ ಸದ್ಗತಿ ಆಗತ್ತೆ. गीता का भगवान ब्रह्मा विष्णु शंकर को नहीं कह सकते. गीता ज्ञानदाता ಅಂತ ಗೀತಾ ಜ್ಞಾನದಾತ ಅಂತ ಭಗವಂತನಿಗೆ ಹೇಳಲಾಗತ್ತೆ, ಬ್ರಹ್ಮ ವಿಷ್ಣು ಶಂಕರ್ಗೆ ಹೇಳೋದಿಲ್ಲ. ವ ಫಿರ್ ಶರೀರಧಾರಿ ಶ್ರೀಕೃಷ್ಣ ಕೋ ಕಹ ದೇತೆ. ಗೊತ್ತಿಲ್ದಿರ ಶರೀರಧಾರಿ ಶ್ರೀಕೃಷ್ಣನಿಗೆ ಹೇಳಿಬಿಟ್ಟಿದ್ದಾರೆ. तो इससे सिद्ध है कहा भूल जरूर. ಇದರಿಂದ ಗೊತ್ತಾಗುತ್ತೆ ಎಲ್ಲೊಂದು ತಪ್ಪಾಗಿದೆ. ತುಮ್ ಸಮಸ್ತೆ ಹೋ ಮನುಷ್ಯಂ ಕಿ ಬಡಿ ಭೂಲ್ ಹೈ. ನೀವು ತಿಳ್ಕೊಂಡಿದ್ದೀರಿ ಮನುಷ್ಯರದು ಬಹಳ ದೊಡ್ಡ ತಪ್ಪು. ರಾಜಯೋಗದು ಬಾಪನೆ ಸಿಕ್ಲಾಯ ವಹಿ ಪತಿತ್ ಪಾವನ ಹೈ. ರಾಜಯೋಗವನ್ನು ಶಿವಬಾಬಾನೇ ಕಲಿಸಿರೋದು. ಅವರೇ ಪತಿತ ಪಾವನ ಆಗಿದ್ದಾರೆ. ಬಡಿ ಬಾರಿ ಕೋ ಭೂಲೆ ಹೇ ಉನ್ ಪರ್ ಜೋರ್ ದೇನ. ದೊಡ್ಡ ದೊಡ್ಡ ಮಿಸ್ಟೇಕ್ಸ್ ಏನು ಆಗ್ಬಿಟ್ಟಿದ್ದಾವೆ ಅದ್ರ ಬಗ್ಗೆ ಎಚ್ಚರಿಕೆ ಕೊಟ್ಟು तिलवड़के नीडी. एक तो ईश्वर को सर्वव्यापी कहना, दूसरा फिर गीता का भगवान कृष्ण को कहना, कल्प को लाखों वर्ष कहना यह बड़ाते बड़ा भारी भूल है. ಈ ಮೂರು ಮಿಸ್ಟೇಕ್ಸ್ ಬಗ್ಗೆ ಬಾಬಾ ಹೈಲೈಟ್ ಮಾಡ್ತಾ ಇದ್ದಾರೆ. ಒಂದು ಕೃಷ್ಣನಿಗೆ ಗೀತಾ ಜ್ಞಾನದಾತ ಅಂತ ಹೇಳಿರೋವಂಥದ್ದು. ಎರಡನೇದಾಗಿ ಕಲ್ಪಕ್ಕೆ ಲಕ್ಷಾಂತರ ವರ್ಷಗಳು ಆಯಸ್ಸಿದೆ ಅಂತ ಹೇಳಿರೋವಂಥದ್ದು. ಮೂರನೇದು ಈಶ್ವರನಿಗೆ ಸರ್ವವ್ಯಾಪಿ ಅಂತ ಹೇಳಿರೋದು ಭಾಳ ದೊಡ್ಡ ಮಿಸ್ಟೇಕ್ಸ್ ಆಗಿದೆ ಅಂತಾರೆ. कल्प कल्प लाखों वर्ष का हो नहीं सकते हैं. ಪ್ರತಿ ಕಲ್ಪಕ್ಕೂ ಲಕ್ಷಾಂತರ ವರ್ಷಗಳಿಲ್ಲ, ಇರೋದೇ 5000 ವರ್ಷ. ಪರಮಾತ್ಮ को सर्वव्यापी नहीं हो सकते हैं. ಪರಮಾತ್ಮ ಸರ್ವವ್ಯಾಪಿ ಆಗಿರ್ಲಿಕ್ಕೂ ಸಾಧ್ಯ ಇಲ್ಲ. कहते हैं प्रेरणा से कब सब कुछ करते हैं परंतु नहीं. ಭಗವಂತ ಪ್ರೇರಣೆಯಿಂದ ಎಲ್ಲವೂ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪ್ರೇರಣಾ से थोड़ी पावन बना देंगे. ಪ್ರೇರಣೆಯಿಂದ ಯಾರನ್ನು ಪಾವನ ಮಾಡಲಿಕ್ಕೆ ಆಗೋದಿಲ್ಲ. ಅಥವಾ ಬಾಬ್ ಬೈಟ್ ಸಮಜಾತೆ ಹೇ ಮಾಮೇಕಂ ಯಾದ್ ಕರೋ. ಇಲ್ಲಿ ತಂದೆ ಕೂತ್ಕೊಂಡು ಸಮ್ಮುಖದಲ್ಲಿ ತಿಳಿಸ್ತಾ ಇದ್ದಾರೆ, ನೀವು ನನ್ನೊಬ್ಬನನ್ನೇ ನೆನಪು ಮಾಡ್ರಿ. ಪ್ರೇರಣಾ ಅಕ್ಷರ ರಾಂಗ್ ಹೇ. ಪ್ರೇರಣೆ ಅನ್ನುವಂಥ ಅಕ್ಷರ ತಪ್ಪಾಗಿದೆ. ಬಲ್ ಕಹಾ ಜಾತಾ ಹೇ ಶಂಕರ್ ಕಿ ಪ್ರೇರಣಾ ಸೆ ಬಾಂಬ್ಸ್ ಆದಿ ಬನಾತೆ ಹೇ. ಹೇಳ್ತಾರೆ ಶಂಕರನ ಪ್ರೇರಣೆಯಿಂದ ಬಾಂಬ್ಸು ಇದೆಲ್ಲ ಮಾಡ್ತಾರೆ. ಪರಂತು ಈ ಡ್ರಾಮಾ ಮೇ ಸಾರಾ ನೂಂದೆ. ಇದು ಕೂಡ ನಾಟಕದಲ್ಲೆಲ್ಲ ಫಿಕ್ಸ್ ಆಗಿಬಿಟ್ಟಿದೆ. ಇಸ್ ಯಜ್ಞ ಸೇ ಹಿ ವಿನಾಶ ಜ್ವಾಲ ನಿಕ್ಲಿ ಹೇ. ಈ ಯಜ್ಞದಿಂದಲೇ ವಿನಾಶ ಜ್ವಾಲೆ ಹುಟ್ಕೊಂಡಿದೆ. ಪ್ರೇರಣ ನಹಿ ಕರ್ತೆ ಅಥವಾ ವಿನಾಶಾರ್ಥ ನಿಮಿತ್ತ ಬನೆ ಹೇ. ಪ್ರೇರಣೆ ಮಾಡೋದಿಲ್ಲ, ಇದು ವಿನಾಶಾರ್ಥವಾಗಿ ಎಲ್ಲವೂ ಕೂಡ ತಯಾರಾಗಿದೆ ಅಂತಾರೆ. ಡ್ರಾಮಾ ಮೇ ನೂಂದೆ. ಈ ಥರ ತಯಾರು ಮಾಡೋದು ಕೂಡ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅಂತ ಶಿವಬಾಬಾ ಹೇಳ್ತಾರೆ. शिव बाबा का तो सारा पार्ट है. अनेक बार फिर पार्ट ब्रह्मा विष्णु शंकर का है. ಶಿವ ಬಾಬಾರವ್ರದ್ದು ಎಲ್ಲ ಪಾತ್ರ ಇದೆ. ಅದರ ನಂತರ ತ್ರಿಮೂರ್ತಿಗಳದ್ದು ಪಾರ್ಟ್ ಇದೆ. ಬ್ರಾಹ್ಮಣ ರಚತೆ ಹೇ. ಬ್ರಹ್ಮರವರು ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ. ವಹಿ ಫಿರ್ ವಿಷ್ಣುಪುರಿಗೆ ಮಾಲಿಕ್ ಬಂತೆ ಹೇ. ಅವರೇ ನಂತರ ವಿಷ್ಣುಪುರಿಗೆ ಮಾಲೀಕರಾಗ್ತಾರೆ. ಫಿರ್ 84 ಜನ್ಮ का चक्कर लगाकर तुम आकर ब्रह्मा वंशी बने हो. ನಂತರ ನೀವು 84 ಜನ್ಮಗಳ ಚಕ್ರ ಸುತ್ಕೊಂಡು ಬಂದು ಬ್ರಹ್ಮ ವಂಶಿಗಳು ಆಗಿದ್ದೀರಿ. ಲಕ್ಷ್ಮೀನಾರಾಯಣ ಸೋ ಫಿರ್ ಆಕರ್ ಬ್ರಹ್ಮ ಸರಸ್ವತಿ ಬಂತೆ ಹೇ. ಲಕ್ಷ್ಮೀನಾರಾಯಣರೇ ಬಂದು ಬ್ರಹ್ಮನಿಂದ ಸರಸ್ವತಿ ಆಗ್ತಾರೆ. ಯಾ ಬಿ ಸಮಜಾಯ ಹೈ ಇನ್ ದ್ವಾರ ಅಡಾಪ್ಟ್ ಕರ್ತೆ. ಇದನ್ನು ತಿಳಿಸಲಾಗಿದೆ, ಇವ್ರ ಮುಖಾಂತರ ದತ್ತು ಮಾಡಿಕೊಳ್ಳಲಾಗಿದೆ. ಇಸ್ಲಿಯೇ ಇದಕ್ಕೋ ಬಡ ಬ್ರಹ್ಮ ಕೇತೆ. ಅದರಿಂದ ಇವರಿಗೆ ದೊಡ್ಡ ತಾಯಿ ಅಂತ ಕರೀಲಾಗತ್ತೆ. वह फिर निमित्त बनी हुई है. कलश माताओं को दे दिया जाता है. ನಂತರ ಇವರು ನಿಮಿತ್ತ ಆಗಿದ್ದಾರೆ. ಕಲಶವನ್ನು ಮಾತೆಯರಿಗೆ ಕೊಡಲಾಗಿದೆ. ಸಬ್ಸೆ ಬಡಿ ಸಿತಾರೆ ಸರಸ್ವತಿ ಕೋ ದಿ ಹೇ. ಎಲ್ಲಕ್ಕಿಂತಲೂ ದೊಡ್ಡ ಒಂದು ನಕ್ಷತ್ರವನ್ನು ಸರಸ್ವತಿಗೆ ಕೊಡಲಾಗಿದೆ. ಸಬ್ಸೆ ತೀಕಿ ಹೇ. ಎಲ್ಲಕ್ಕಿಂತಲೂ ತೀಕ್ಷ್ಣವಾಗಿರೋದು ಇವರಾಗಿದ್ದಾರೆ. ಬಾಕಿ ಸಿತಾರೆ ವಾ ತಾಜಾ ಬಾಜಾ ಆದಿ ಕುಚ್ ಹೈ ನಹಿ. ನಕ್ಷತ್ರಗಳು ಈ ಥರದ್ದೇನೂ ಇಲ್ಲ. ಸರಸ್ವತಿಗೆ ಜ್ಞಾನ ಮುರಳಿ ಅಚ್ಚತಿ. ಈ ಒಂದು ಮಮ್ಮಾರವ್ರಿಗೇನು ವೀಣೆ ತೋರಿಸಿದ್ದಾರೆ, ಈ ಥರದ್ದೇನೂ ಇಲ್ಲ. ಸರಸ್ವತಿಯವರು ಜ್ಞಾನ ಚೆನ್ನಾಗಿ ತಿಳಿಸ್ತಾ ಇದ್ರು. ಮಹಿಮಾ ಉನ್ಕಿ ಅಚ್ಚಿತಿ. ಅದರಿಂದ ಅವ್ರದ್ದು ಮಹಿಮೆ ಆ ಥರ ಮಾಡ್ತಾರೆ.
नाम तो बहुत डाल दिए हैं, ದೇವಿಯೋಂ ಕಿ ಪೂಜಾ ಹೋತಿ है. ಅನೇಕ ಹೆಸರುಗಳನ್ನು ಇಟ್ಬಿಟ್ಟಿದ್ದಾರೆ. ದೇವಿಗಳಿಗೆ ಬಹಳ ಪೂಜೆ ಆಗುತ್ತೆ. तुम अभी जानते हो हम ही यहाँ पूज्य बनते हैं, फिर ಪೂಜಾರಿ ಬನ್ अपने ही पूजा करेंगे. ಈಗ ನೀವು ತಿಳ್ಕೊಂಡಿದ್ದೀರಿ ನಾವೇ ಪೂಜ್ಯರಾಗಿದ್ದವರು, ಈಗ ಪೂಜಾರಿಗಳಾಗಿ ನಮ್ಮದೇ ಪೂಜೆ ಮಾಡ್ಕೊತಾ ಇದ್ದೀವಿ. ಅಭಿ ಹಮ್ ಬ್ರಾಹ್ಮಣ ಹೇ ಫಿರ್ ಹಮ್ ದೇವಿ ದೇವತಾ ಬನೆಂಗೆ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ, ನೆಕ್ಸ್ಟ್ ನಾವೇ ಪೂಜ್ಯ ದೇವಿ ದೇವತೆಗಳು ಆಗ್ತೇವೆ. ಯಥಾ ರಾಜಾ ರಾಣಿ ತಥಾ ಪ್ರಜಾ. ರಾಜಾ ರಾಣಿಯಿಂದ ಹಿಡಿದು ಪ್ರಜೆಗಳವರೆಗೂ ದೇವಿಯೋं में भी जो ऊंच पद पाते हैं तो मंदिर भी उन्हों की बहुत मनाते हैं. ದೇವಸ್ಥಾನಗಳಲ್ಲಿ ಯಾರಿದ್ದಾರೆ ಅವ್ರದ್ದೇ ಉನ್ನತವಾದಂಥ ಒಂದು ಪದವಿಗಳು ಕೂಡ ಆಗುತ್ತೆ. ಮಂದಿರಗಳು ಕೂಡ ಅವರದೇ ತುಂಬ ಮಾಡಿದ್ದಾರೆ. ನಾಮ್ ಬಾಲಾ ಉನೋಂಕ ಹೋತಾ ಹೈ ಜೋ ಅಚ್ಚಿ ರೀತಿ ಪಡ್ತೆ ಅವ್ರು ಪಡಾತೆ. ಹೆಸರು ಪ್ರಸಿದ್ಧ ಯಾರ್ದಾಗುತ್ತೆ ಅಂದರೆ ಯಾರು ಚೆನ್ನಾಗಿ ಓದ್ತಾರೆ ಮತ್ತು ಬೇರೆಯವ್ರಿಗೆ ಓದಿಸ್ತಾರೆ ಅವ್ರದ್ದೇನೆ ಹೆಸರು ಪ್ರಸಿದ್ಧ ಆಗುತ್ತೆ. तो अब तुम जानते हो पूज्य पुजारी हम ही बनते हैं. ಪೂಜ್ಯರು ಮತ್ತು ಪೂಜಾರಿಗಳು ನಾವೇ ಆಗ್ತೀವಿ. ಶಿವಬಾಬಾ तो सदैव पूज्य है. ಶಿವತಂದೆ ಎಂದು ಯಾವಾಗಲೂ ಪೂಜ್ಯರು ಆಗಿರ್ತಾರೆ. ಸೂರ್ಯವಂಶಿ ದೇವಿ ದೇವತಾ जो थे वे ही पुजारी फिर भगत बनते हैं. ಸೂರ್ಯವಂಶಸ್ಥರು ದೇವಿ ದೇವತೆಗಳು ಯಾರು ಆಗ್ತಾರೆ ಅವರೇ ಪೂಜಾರಿಗಳು, ನಂತರ ಭಕ್ತರು ಆಗ್ತಾರೆ. आपे ही पूज आपे ही पुजारी की सीढ़ी बहुत अच्छी ರೀತಿ समझाते. ನಾವೇ ಪೂಜ್ಯರು ನಾವೇ ಪೂಜಾರಿಗಳು ಅನ್ನೋದು ಏಣಿ ಚಿತ್ರ ತುಂಬ ಚೆನ್ನಾಗಿ ನೀವು ತಿಳಿಸ್ತೀರಾ. ಬಿಗರ್ ಚಿತ್ರ ಬಿ ತುಮ್ ಕಿಸ್ಕೋ ಸಮಜಾ ಸಕ್ತೆ ಹೋ. ಚಿತ್ರಗಳಿಲ್ಲದೇನೂ ಕೂಡ ನೀವು ಯಾರಿಗೆ ಬೇಕಾದರೂ ಏನು ಮಾಡ್ಬೋದು, ಈ ವಿದ್ಯೆಯನ್ನು ತಿಳಿಸ್ಬೋದು. तो सीख कर जाते हैं उनकी बुद्धि में सारा नॉलेज. ಯಾರು ಕಲ್ತ್ಕೊಂಡು ಹೋಗ್ತಾರೆ ಅವ್ರ ಬುದ್ಧಿನಲ್ಲಿ ಎಲ್ಲ ಜ್ಞಾನ ಇರುತ್ತೆ. 84 ಜನ್ಮೋं की सीढ़ी ಭಾರತವಾಸಿ ಚढ़ते उतरते हैं. 84 ಜನ್ಮಗಳ ಮೆಟ್ಲನ್ನು ಏಣಿಯನ್ನು ಭಾರತವಾಸಿಗಳೇ ಹತ್ತುತ್ತಾರೆ ಮತ್ತು ಇಳಿತಾರೆ. ಉನೋಂಕ 84 ಜನ್ಮ है. ಅವ್ರದ್ದು 84 ಜನ್ಮ ಇದೆ. पूजते फिर पुजारी बने हम सो हम का अर्थ भी तुमने बहुत अच्छी तरह समझा है. ಅದೇ ನಾವೇ ಅದು ಅನ್ನೋದ್ರದ್ದು ಅರ್ಥಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಆತ್ಮ ಸೋ ಪರಮಾತ್ಮ ಹೋನಾ ಸಕೆ. ಆತ್ಮಗಳೆಲ್ಲವೂ ಪರಮಾತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಂಸೋ ದೇವತಾ ಸೋ ಕ್ಷತ್ರಿಯ ಬನೆ ಹೇ. ನಾವೇ ದೇವತೆಗಳು ನಂತರ ಕ್ಷತ್ರಿಯರು ಇಳಿತಾ ಬಂದಿದ್ದೀವಿ. ಹಂಸೋ ಕಾ ದೂಸರಾ ಕೋಯಿ ಅರ್ಥ ಹೈ ನಹಿ. ಹಂಸೋನ ಅರ್ಥ ಬೇರೆ ಇನ್ಯಾವುದು ಇಲ್ಲ. पूज्य पुजारी भी भारतवासी भी बनते हैं और धर्म में कोई पूज्य पुजारी नहीं बनते. ಪೂಜ್ಯರು ಮತ್ತು ಪೂಜಾರಿಗಳು ಭಾರತವಾಸಿಗಳೇ ಆಗ್ತಾರೆ, ಬೇರೆ ಧರ್ಮದವ್ರು ಯಾರು ಕೂಡ ಪೂಜ್ಯರು ಪೂಜಾರಿ ಆಗೋದಿಲ್ಲ. तुम ही सूर्यवंशी चंद्रवंशी बनते हैं समझाना कितनी अच्छी मिली है. ನೀವೇ ಸೂರ್ಯವಂಶಿಗಳು ಚಂದ್ರವಂಶಿಗಳು ಆಗ್ತೀರಾ, ತಿಳಿಸ್ಕೊಡೋದು ಎಷ್ಟೊಂದು ಚೆನ್ನಾಗಿ ತಿಳಿಸ್ಬೇಕು. हम सो देवी देवता थे हम आत्मा निर्वाण धाम में रहने वाली है. ನಾವೇ ದೇವಿ ದೇವತೆಗಳಾಗಿದ್ದವರು, ನಾವೇ ನಿರ್ವಾಣ ಧಾಮದಲ್ಲಿ ಇರ್ತಕ್ಕಂಥವ್ರು. ಈ ಥರ ಚಕ್ರ ಅನ್ನೋದು ಸುತ್ತುತ್ತಾ ಇರುತ್ತೆ. ಜಬ್ ದುಃಖ ಸಾಮ್ನೆ ಆತಾ ಹೈ ತೋ ಬಾಪ್ ಕೋ ಯಾದ್ ಕರ್ತೆ ಹೈ. ಯಾವಾಗ ದುಃಖ ಎದುರುಗಡೆ ಬರುತ್ತೆ ಆವಾಗ ತಂದೆಯನ್ನು ನೆನಪು ಮಾಡ್ತಾರೆ. ಬಾಬಾ कहते हैं मैं दुख के समय ही आकर सृष्टि को बदलता हूँ. ಶಿವತಂದೆ ಹೇಳ್ತಾರೆ, ನಾನು ದುಃಖದ ಪ್ರಪಂಚ ಆಗ್ಬಿಟ್ಟಾಗ್ಲೇನೆ ಬಂದು ಸುಖದ ಪ್ರಪಂಚವನ್ನಾಗಿ ಮಾಡ್ತೀನಿ. ನಹಿ ಪುರಾನಿ ಸೋ ನಯಾ ಬನಾನೆ ಮೈ ಆತಾ ಹೂँ. ಹಳೆ ಪ್ರಪಂಚವನ್ನು ಹೊಸ ಪ್ರಪಂಚ ಮಾಡಲಿಕ್ಕೋಸ್ಕರ ನಾನು ಬರ್ತೀನಿ ಅಂತ ತಂದೆ ಹೇಳ್ತಾರೆ. ಬಾಪ್ ಆತೆ ಹಿ ಸಂಗಮ್ ಪರ್ ಅಬ್ ನೈ ದುನಿಯಾ ಬನ್ ರಹಿ ಹೇ. ಶಿವತಂದೆ ಬರೋದೇ ಸಂಗಮ ಯುಗದಲ್ಲಿ. ಈಗ ಹೊಸ ಪ್ರಪಂಚ ತಯಾರಾಗ್ತಾ ಇದೆ. ಪುರಾಣ ಕಲಾಸ್ ಹೋನಾ ಹೇ. ಹಳೆಯ ಪ್ರಪಂಚ ಸಮಾಪ್ತಿ ಆಗಲಿದೆ. ಯಹ ಬೇಹದ್ ಕಿ ಬಾತ್. ಇದು ಬೇಹದ್ದಿನ ಒಂದು ಮಾತಾಗಿದೆ. ತುಮ್ ತಯಾರ್ ಹೋ ಜಾಯೆಂಗೆ ತೋ ಸಾರಿ ರಾಜಧಾನಿ ತಯಾರಿ ಹೋ ಜಾಯೆಂಗೆ. ನೀವು ರೆಡಿ ಆಗ್ಬಿಟ್ರೆ ಎಲ್ಲ ರಾಜಧಾನಿ ತಯಾರಿ ಆಗೋಗ್ಬಿಡುತ್ತೆ. ಕಲ್ಪ ಜಿನೋನೆ ಜೋ ಪದ್ ಪಾಯ ಉಸ್ ಅನುಸಾರ ಪುರುಷಾರ್ಥ ಚಲ್ತಾ रहता है. ಪ್ರತಿ ಕಲ್ಪಕ್ಕೆ ಯಾರ್ಯಾರು ಏನೇನು ಪುರುಷಾರ್ಥ ಮಾಡಿದ್ರೋ ಅದೇ ಥರ ಪುರುಷಾರ್ಥ ಅನ್ನೋದು ನಡೀತಾ ಇರುತ್ತೆ. ಐಸಾ ನಹಿ ಡ್ರಾಮಾ ಮೇ ಜೋ ಪುರುಷಾರ್ಥ ಕಿಯಾ ಹೋಗಾ ಸೋ ಹೋಗಾ. ಈ ರೀತಿಯೆಲ್ಲ ಡ್ರಾಮಾದಲ್ಲಿದ್ದಂಗೆ ಪುರುಷಾರ್ಥ ಮಾಡ್ತಾರಲ್ಲ. ಪುರುಷಾರ್ಥ ಕರ್ನಾ ಹೈ ಫಿರ್ ಕಹಾ ಜಾತಾ ಹೈ ಕಲ್ಪ ಮೇ ಐಸಾ ಪುರುಷಾರ್ಥ ಕಿಯಾ ಥಾ. ಮೊಟ್ಟ ಮೊದಲು ಪುರುಷಾರ್ಥವನ್ನು ಮಾಡಬೇಕು. ಈ ರೀತಿ ಹೇಳಲಿಕ್ಕಾಗೋದಿಲ್ಲ ಕಲ್ಪದ ಹಿಂದೇನು ಕೂಡ ಪುರುಷಾರ್ಥ ಮಾಡಿದ್ವಿ ಅಂತ. ಹಮೇಶ ಪುರುಷಾರ್ಥಕ್ಕೂ ಬಹಳ ರಕ್ಕಾ ಜಾತಾ ಹೈ. ಯಾವಾಗಲೂ ಕೂಡ ಪುರುಷಾರ್ಥವನ್ನು ದೊಡ್ಡದಾಗಿ ಇಡಬೇಕಾಗುತ್ತೆ. ಪ್ರಾರಬ್ಧ ಪರ್ ಬೈಟ್ ನಹಿ ಜಾನಾ.
ಅದೃಷ್ಟ ಅಂತೇಳಿ ಕೂತ್ಕೊಂಡ್ಬಿಡಬಾರ್ದು. ಪುರುಷಾರ್ಥ ಬಿಗರ್ ಪ್ರಾರಬ್ಧ ಮಿಲ್ ನ ಸಕೆ, ಪುರುಷಾರ್ಥವಿಲ್ಲದೆ ಪ್ರಾರಬ್ಧ ಸಿಗೋದಿಲ್ಲ. कर्म संन्यास अक्षर रॉन्ग है, कर्म संन्यास अक्षर तप्पाಗಿದೆ. बाबा कहते गृहस्थ व्यवहार में भी रहो, बाबा सबको यही नहीं बिठा देंगे. ಬಾಬಾ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ, ತಂದೆ ಎಲ್ಲರನ್ನೂ ಇಲ್ಲಿ ಕೂಡಿಸೋದಿಲ್ಲ. ಶರಣಾಗತಿ ಗಾಯಿ ಹುಯೇನ, ಶರಣಾಗತಿ ಗಾಯನ ಇದೆ. ಬಟ್ಟಿ ಬನ್ನಿ ಥಿ ಕ್ಯೋಂಕಿ ಉನೋಂ ಕೋ ಹಿ ತಂಗ್ ಕಿಯಾ ಗಯಾ ಹೈ. ಬಟ್ಟಿ ಮಾಡಲಾಯಿತು, ಅವ್ರದ್ದೇನೆ ತೊಂದರೆ ಮಾಡಿರೋದು ತೋರಿಸಿದ್ದಾರೆ. ಆಕರ್ ಬಾಪ್ಗೆ ಪಾಸ್ ಶರಣ್, ಮನೆಗಳಲ್ಲಿ ತೊಂದರೆ ಕೊಟ್ಟಿದ್ದರಿಂದ ಸುಮಾರು ಜನ ಬಂದು ಶರಣಾಗತಿ ಆದರೂ ಶರಣ್ ತೋ ದೇನಿ ಪಡೇನ, ಶರಣಾಗತಿ ಆಗಲೇಬೇಕಲ್ವಾ. ಶರಣ್ ಏಕ ಪರಂಪಿತ ಪರಮಾತ್ಮ ಕಿ ಹಿ ಲೀ ಜಾತಿ, ಶರಣಾಗತಿ ಒಬ್ಬ ಪರಂಪಿತ ಪರಮಾತ್ಮಂದು ತಗೋಬೇಕಾಗುತ್ತೆ. ಗುರು ಆದಿ ಕಿ ಶರಣ್ ನಹಿ ಲೀ ಜಾತಿ, ಗುರುಗಳದು ಶರಣಾಗತಿ ಆಗೋದಿಲ್ಲ. जब बहुत दुख होता है तब तंग होकर आकर शरण लेते हैं. ಯಾವಾಗ ತುಂಬ ದುಃಖ ಆಗೋಗ್ಬಿಡುತ್ತೆ ಆವಾಗ ಬಂದು ಶರಣಾಗತಿ ಹಾಕ್ತಾರೆ. ಗುರುओं के पास कोई तंग होकर नहीं जाते, ಗುರುಗಳ ಹತ್ರ ಈ ಬೇಜಾರಾಗಿ ಹೋಗೋದಿಲ್ಲ. यहाँ तो ऐसा ही जाते हैं, ಸುಮ್ಮನೆ ಹಾಗೆ ಹೋಗ್ತಾರೆ. तुम रावण से तंग होकर यहाँ आते हो, ನೀವು ಮಾಯೆಯಿಂದ ಬೇಜಾರಾಗಿ